ಸರ್ ನಮ್ ಉಷಾ ಕಾಣಿಸ್ತಾ ಇಲ್ಲ ಸರ್. ಅಲ್ಲೇ ಎಲ್ಲೋ ಇರ್ತಾಳೆ ನೋಡು. ಎಲ್ಲ ಕಡೆ ಹುಡುಕ್ತೆ ಸರ್, ಎಲ್ಲೂ ಕಾಣಿಸ್ತಾ ಇಲ್ಲ ಸರ್. ಸುಮ್ನೆ ತಲೆ ಕೆಡಿಸ್ಕೋಬೇಡ, ಅರ್ಥ ಆಯ್ತಾ? ಸರಿ ಸರ್. ಹೊರಟೋಗು. ರಾಮ್ಜಿ ರಾವ್ ಸ್ಪೀಕಿಂಗ್. ಉಮಾಶಂಕರ್ ಯರ್. ದುಡ್ಡು ರೆಡಿ ಇದೆಯಾ? ರಾಮ್ಜಿ ರಾವ್, ನನ್ನ ಮಗಳು. ದುಡ್ಡು ರೆಡಿ ಇದೆಯಾ? ರೆಡಿ ಇದೆ ಅಂತ ಹೇಳು. ರೆಡಿ ಇದೆ. ಅಲ್ಲಿಗೆ ಕ್ಯಾಶ್ ಸಮೇತ ಒಬ್ನೇ ಬರಬೇಕು, ಜೊತೆಲಿ ಡ್ರೈವರ್ ಕೂಡ ಬರಬಾರ್ದು. ಇದಕ್ ಮುಂಚೆ ನನ್ನ ಎಲ್ಲರೂ ನೋಡಿದ್ಯಾ ಅಂತ ಕೇಳು. ರಾಮ್ಜಿ ರಾವ್, ಇದಕ್ಕೂ ಮುಂಚೆ ನನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ಹೌದು, ನೀವು ನನ್ನ ಹೇಗೆ ಗುರ್ತಿಡಿತೀರಾ? ಒಬ್ನೇ ತಾನೇ ಬರೋದು? ಹಾ, ಹೌದೌದು, ಒಬ್ಬನೇ ಬರೋದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಮಗಳು ಬದುಕಿರಲ್ಲ. 3234 532. ಉಮಾಶಂಕರ್ ಉಮಾಶಂಕರ್. ಹಲೋ, ರಾಮ್ಜಿ ರಾವ್ ಸ್ಪೀಕಿಂಗ್. ರಾಮ್ಜಿ ರಾವ್, ನಿಮ್ ಫೋನ್ಗೆ ಕಾಯ್ತಾ ಇದ್ದೆ. ದುಡ್ಡು ಎಷ್ಟೊತ್ತಿಗೆ ತರಬೇಕು? ಇವತ್ತು ರಾತ್ರಿ 11:30ಕ್ಕೆ ಸರಿಯಾಗಿ ಏರ್ಪೋರ್ಟ್ ರೋಡ್ನಲ್ಲಿ 19ನೇ ಮೈಲಿಗಲ್ ಹತ್ರ ಕ್ಯಾಶ್ ಸಮೇತ ಒಬ್ಬನೇ ಬರಬೇಕು. ಡ್ರೈವರ್ ಕೂಡ ಬರಬಾರ್ದು. ಇಲ್ಲ ಇಲ್ಲ, ಈ ಡ್ರೈವರ್ ಯಾರೂ ಬರೋದಿಲ್ಲ, ನಾನು ಒಬ್ಬನೇ ಬರ್ತೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಿನ್ನ ಮಗಳು ಬದುಕಿರಲ್ಲ. ಏ ಗೋಪಿ, ಬಾಯಿಲಿ. ಅಪ್ಪಿ ತಪ್ಪಿ ನಾವ್ ಯಾರ ಕೈಗಾರು ಸಿಗಾಕೊಂಡ್ಬಿಟ್ರೆ ನಮ್ ಗತಿ ಏನೋ? ಅಂತದೇನ್ ನಡೆಯಲ್ಲ. ಹಂಗೆ ಅಂತ್ಯ? ಅಲ್ಲ ಕಡು, ಪೊಲೀಸ್ನವ್ರು ಏನಾದ್ರು ಹಿಡಿದ್ಬಿಟ್ರೆ ನಮ್ಮನ್ನ ಏರೋಪ್ಲೇನ್ ಎತ್ಬಿಡ್ತಾರಲ್ಲ, ಏನೋ ಮಾಡೋದು? ಆ ತರ ಏನಾದ್ರೂ ಭಯ ಇದ್ರೆ ಬರಬೇಡ. ಈ ದುಡ್ಡಲ್ಲಿ ಪಾಲು ಕೇಳ್ಬೇಡ. ನನಗ್ ಭಯನ? ಯಾವ ಬೇಕು ನನ್ ಮಗನೋ ಹೇಳಿದ್ದು? ನನ್ಗಿರೋ ಧೈರ್ಯ, ನನ್ಗಿರೋ ಶಕ್ತಿ ಬೇರೆ ಯಾರಿಗಿಲ್ಲ, ಗೊತ್ತಾಯ್ತಾ? ಆಗ್ ಬಾ ದಾರಿಗೆ. ಆದ್ರೆ ನಾವಲ್ಲಿ ಹೋಗೋದ್ ಹೇಗೆ? ಹೌದಲ್ವಾ, ನಾವೇನಾದ್ರು ಈ ಡ್ರೆಸ್ ಅಲ್ಲಿ ಹೋಗ್ಬಿಟ್ರೆ ಎಲ್ರು ನಮ್ಮನ್ನ ಕಂಡಿಡಿದ್ ಬಿಡ್ತಾರೆ. ಗೋಪಿ, ನಾವು ಸದಾರಾಮಿ ನಾಟಕದ ಕಳ್ಳಿ ಡ್ರೆಸ್ ಹಾಕೊಂಡ್ಬಿಟ್ಟು 3 ಜನ ಹೋಗ್ಬಿಟ್ರೆ ಯಾರು ಕಂಡಿಡಿಯಲ್ಲ, ಏನಂತೀಯ? ವೆರಿ ಗುಡ್ ಐಡಿಯಾ. ಮಾದೇವಣ್ಣ, ಏನು ಅಲ್ಲಿಗೆ ನಾವ್ ಹೆಂಗ್ ಹೋಗೋದು ಅಂತ? ನೋಡ ಗೋಪಿ, 3 ಜನನು ವೇಷ ಬದಲಾಯಿಸ್ಕೊಂಡ್ಬಿಟ್ಟು ಉಮಾಶಂಕರ್ ಹತ್ರಕ್ಕೆ ಹೋಗಿ 20 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ಳೋದು. ಅದರಲ್ಲಿ 15 ಲಕ್ಷ ರೂಪಾಯಿನ ಸಪರೇಟ್ ಆಗಿ ತೆಗೆದಿಟ್ಕೊಂಡ್ಬಿಟ್ಟು 5 ಲಕ್ಷ ರೂಪಾಯಿನ ಬಾಲು ಒಬ್ಬನ ಕೈಲಿ ಕೊಟ್ಟು ರಾಮ್ಜಿ ರಾವ್ ಹತ್ರ ಕಳಿಸೋದು. ಅಲ್ಲಿಂದ ಮಗು ಬಿಡಿಸ್ಕೊಂಡು ಸೇಫ್ಟಿಯಾಗಿ ಉಮಾಶಂಕರ್ ಕೈಲಿ ಒಪ್ಪಿಸ್ಬಿಡೋದು. ಅಬ್ಬಾ, ಅಲ್ಲಿಗೆ ನಮ್ಮ ಭಾರ ಮುಗೀತು. ಉಳಿದಿದ್ದ 15 ಲಕ್ಷ ರೂಪಾಯಿ ಏನ್ ಮಾಡೋದು? ನಾವು 3 ಜನನು ಹಂಚ್ಕೊಂಬಿಡೋಣ. ನನ್ನ ಮಗನೇ, ಇನ್ನೊಂದು 10 ವರ್ಷ ಮುಂಚೆ ಸಿಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬೆಂಚ್ ಕಾರ್ ತಗೊಂಡು ರೊಯ್ಯ 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 ಅಂತ ಊರ್ತು. ನಾನೊಬ್ನೇ ರಾಮ್ಜಿ ರಾವ್ ಹತ್ರ ಹೋಗೋದಾ? 3 ಜನನು ಹೋಗೋದು. ಅಯ್ಯೋ ಬೆಪ್ ನನ್ ಮಗನೇ, ಅವನ್ ನಿನಗ್ ಫೋನ್ ಅಲ್ಲಿ ಏನ್ ಹೇಳ್ದ? ಏನಂದ? ನೀನ್ ಒಬ್ನೇ ಬರ್ಬೇಕು, ಜೊತೆಲಿ ಡ್ರೈವರ್ನು ಕರ್ಕೊಂಡ್ ಬರ್ಬಾರ್ದು ಅಂತ ಹೇಳ್ದ ತಾನೆ? ಮಾದೇವಣ್ಣ, ನಂಗೆ ಡ್ರೈವಿಂಗೇ ಬರಲ್ವಲ್ಲ. ಅಷ್ಟೇ ತಾನೆ, ಅದಕ್ಕೆ ಯಾಕೆ ಚಿಂತೆ ಬರ್ತೀಯ? ನೋಡೋ, ನನ್ ಬಸ್ ಐತಲ್ಲ, ತಗೊಂಡೋಗು, ಅರ್ಧ ಗಂಟೆಲಿ ಕಲ್ತ್ಕೊಂಡ್ಬಿಡಿವಂತೆ. ಅಯ್ಯೋ, ನಿನ್ ಬಸ್ ತಗೊಂಡೋಗ್ ಗುಜರಿಗೆ ಹಾಕು. ಲೋ ಗೋಪಿ, ಈಗೇನೋ ಮಾಡೋದು? ಕೆಮ್ಮಣ್ ತಗೊಂಡು ತಿಮ್ಮಣ್ಣನ್ ಮಾಡೋದು. ಲೋ ಬಾಲು, ನೀನ್ ಯಾಕೋ ತಲೆ ಕೆಡಿಸ್ಕೊತ್ಯಾ? ಐಡಿಯಾ ಕೊಡ್ತೀನಿ ಬಾ. ಏನಿ ನನ್ ಮಗ ಮಾತಿಗೆ ಮುಂಚೆ ಐಡಿಯಾ ಕೊಡ್ತೀನಿ ಅಂತಾನೆ. ಇವನೇ ದೊಡ್ಡ ಐಡಿಯಾ ಬಾದೇವನ. ಆ ಬಾಕ್ಸ್ ಕೇಳ್ಕಳಿಯಾ? ಅಯ್ಯೋಯ್ಯೋ, ನನ್ನ ನಾಟಕದ ಕಂಪ್ನಿ ಡ್ರೆಸ್ ಎಲ್ಲ ಯಾಕೂಟಿಸ್ಬಿಡ್ತಾರೆ. ಲೇ ಗೋಪಿ, ಬಾಲು, ಸರ್, ಬೆಳಗ್ಗೆಯಿಂದ ಏನೂ ತಗೊಂಡಿಲ್ಲ. ಪರವಾಗಿಲ್ಲ,
ನೀನು ಊಟ ಮಾಡೋಗು ಹೋಗು. ಯಾಕೋ ಬಾಗ್ಲ ಹಾಕ್ತಿದ್ಯಾ? ನಿಜ ಬೊಗಳು, ಈ ಮನೇಲಿ ಏನ್ ನಡೀತಿದೆ ಅಂತ ನನಗೇನ್ ಗೊತ್ತು? ಉಷಾ ಪುಟ್ಟಿ ಕಾಣ್ತಾ ಇಲ್ವಾ? ಎಲ್ಲಿ ಹೋಗಿದ್ದಾಳೆ? ಯಜಮಾನ್ರೆ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿರ್ಬೇಕು. ನನ್ಗೆ ಗೊತ್ತು ಕಣೆ, ಈ ಮನೇಲಿ ಏನೋ ಇಕ್ಬತ್ ನಡೀತಿದೆ ಅಂತ. ನೋಡು, ಶ್ರೀಮಂತರ ಮನೇಲಿ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗಲ್ಲ. ಆಹಾ. ಗೊತ್ತಾದ್ರೂ ಬಾಯ್ ಬಿಡೋಕ್ಕಾಗಲ್ಲ. ಎಲ್ರೂ ಮಲಗಿದ ಮೇಲೆ ನೀನು ಯಜಮಾನ್ರು ಇಬ್ರು ಸೇರ್ಕೊಂಡು ಏನೋ ನಡೆಸ್ತಾ ಇದ್ದೀರಾ. ಅದಕ್ಕೆ ಉಷಾ ಪುಟ್ಟಿ ಕಿಡ್ನಾಪ್ ಆಗಿದ್ದಾಳೆ. ಹೌದು ತಾನೇ? ಏ, ಥು. ಹುಚ್ಚುಚ್ಚಂಗ್ ಏನೇನೋ ಮಾತಾಡ್ಬೇಡ, ಸುಮ್ನೆ ದಬಾಕೊಂಡ್ ಬಿದ್ಕೋ ಹೋಗೋ. ಲೇ, ಇವತ್ತಲ್ಲ ನಾಳೆ ನಿನ್ ಕೈಲಿ ಬಾಯ್ ಬಿಡ್ಸ್ತೀನಿ ಕಣೆ. ನೋಡು ಈಗ ನಿನ್ನ. ಸ್ಟಾಪ್. ಕರೆಕ್ಟ್. ಬರ್ತೀನಿ. ನಮಸ್ಕಾರ ಸರ್. ಏನು ಫೋನ್ ಮಾಡಿದ್ಯಂತೆ? ಸರ್, ನೆನ್ನೆ ರಾತ್ರಿಯಿಂದ ಉಷಾ ಪುಟ್ಟಿ ಕಾಣಿಸ್ತಾ ಇಲ್ಲ. ಬಹುಶಃ ಯಾರೋ ಕಿಡ್ನಾಪ್ ಮಾಡಿರ್ಬೋದು ಅನ್ಸುತ್ತೆ ಸರ್. ಏನ್ ಹೇಳ್ತಾ ಇದ್ಯಾ? ಬೇಕಾದ್ರೆ ನೀವೇ ಬಂದು ನೋಡಿ ಸರ್. ಉಮಾಶಂಕರ್ ಇಲ್ಲಿ ರೂಮಲ್ಲಿ ಇದ್ದಾರೆ ಸರ್. ಸರ್, ನೆನ್ನೆ ರಾತ್ರಿಯಿಂದ ಊಟ ತಿಂಡಿ ಏನು ಮಾಡಿಲ್ಲ. ರೂಮಲ್ಲಿ ಒಬ್ರೇ ಕೂತ್ಕೊಂಡು ಅಳ್ತಾ ಇರ್ತಾರೆ ಸರ್. ಈ ವಿಷಯ ನಾನು ಹೇಳ್ದೆ ಅಂತ ಹೇಳ್ಬೇಡಿ ಸರ್. ಏನೋ ನೀವೇ ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಸರ್. ಅಯ್ಯೋ ದೇವ್ರೆ, ಯಜಮಾನ್ ಹತ್ರ ಏನ್ ಹೇಳ್ಬಿಡ್ತಾರೋ ಏನೋ. ಉಮಾಶಂಕರ್, ಉಮಾಶಂಕರ್, ಏನ್ ಪ್ರಾಬ್ಲಮ್ ಇಲ್ಲಿ? ಪ್ರಾಬ್ಲಮ್? ಇಲ್ಲಿ ಯಾವುದೋ ಪ್ರಾಬ್ಲಮ್ ಇಲ್ವಲ್ಲ. ಮಿಸ್ಟರ್ ಉಮಾಶಂಕರ್, ಎಸ್, ನಾನು ಇಲ್ಲಿ ಗೆಸ್ಟ್ ಆಗಿ ಬಂದಿಲ್ಲ. ನಾನು ನಿಮ್ಮನ್ನ ಗೆಸ್ಟ್ ಆಗಿ ಕರೆದಿಲ್ಲ. ನೀವು ಹೊರಡ್ಬೋದು. ನೀವ್ಯಾಕೆ ಭಯ ಪಡ್ತಾ ಇದ್ದೀರಿ? ನಿಜ ಹೇಳಿ, ಏನ್ ತೊಂದರೆ ಇಲ್ಲಿ? ನೀವಿರೋದೇ ತೊಂದ್ರೆ. ದಯವಿಟ್ಟು ಹೊರಡಿ. ತಮಗೆ ಹೇಳಿದ್ದು. ಹೋಗ್ತೀನಿ. ಹೋಗೋಕ್ ಮುಂಚೆ ಒಂದ್ಸರಿ ಉಷಾ ನೋಡ್ಬೋದಾ? ಉಷಾ ಎಲ್ಲಿ? ಅವಳು ಇಲ್ಲಿಲ್ಲ. ಎಲ್ಲಿಗೆ ಹೋದ್ಲು? ನನ್ನ ತಂಗಿ ಮನೇಲಿದ್ದಾಳೆ. ಯಾವಾಗ ಹೋದ್ಲು? ನೀ ಕೇಳಿದಕ್ಕೆಲ್ಲ ಉತ್ತರ ಕೊಡಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲ. ನಾನೀಗ ಮಾತಾಡ್ತಿರೋದು ಫ್ರೆಂಡ್ ಆಗಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ. ಮಗಳೆಲ್ಲಿ? ನಿಮಗದು ಬೇಕಾಗಿಲ್ಲ. ಲುಕ್ ಸರ್ಕಲ್ ಇನ್ಸ್ಪೆಕ್ಟರ್, ನಿಮ್ಮನ್ನ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಯಾರೂ ಕರೆಸಿಲ್ಲ. ನೀವು ಅನುಮಾನ ಪಡುವಂತದ್ದು ಏನೂ ಇಲ್ಲಿ ನಡೆದಿಲ್ಲ. ಇಫ್ ಐ ನೀಡ್ ಯುವರ್ ಹೆಲ್ಪ್ ಐ ವಿಲ್ ಕಾಂಟ್ಯಾಕ್ಟ್ ಯು. ಯು ಕ್ಯಾನ್ ಗೋ ನೌ. ಹಾಗಲ್ಲ ಉಮಾಶಂಕರ್. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಲೀವ್ ಮೀ ಅಲೋನ್ ಪ್ಲೀಸ್. ಓಕೆ. ರಾಘವ, ಬನ್ನಿ ಇಲ್ಲಿ. ಒಂದು ಇಂಪಾರ್ಟೆಂಟ್ ಕೇಸ್ನ ಡೀಲ್ ಮಾಡಬೇಕು. ಉಮಾಶಂಕರ್ ಅಂತ ಗ್ರಾನೈಟ್ ಎಕ್ಸ್ಪೋರ್ಟರ್, ನಾನು ತುಂಬಾ ಬೇಕಾದವರು. ಅವ್ರ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವ್ರ ವಿಷಯ ಯಾರಿಗೂ ತಿಳಿಸ್ತಾನೂ ಇಲ್ಲ, ಕಂಪ್ಲೇಂಟು ಕೊಟ್ಟಿಲ್ಲ. ಬಹುಶಃ ಆ ಕಿಡ್ನಾಪ್ ಮಾಡಿರೋರು ಅವ್ರಿಗೆ ಪ್ರಾಣ ಬೆದರಿಕೆ ಹಾಕಿರ್ಬೇಕು ಅಂತ ಕಾಣುತ್ತೆ. ನೀವು ಅವ್ರನ್ನ ಫಾಲೋ ಮಾಡಿ. ಎಸ್ ಸರ್. ಅವ್ರು ಎಲ್ಲಿ ಹೋಗ್ತಾರೆ, ಯಾಕೆ ಹೋಗ್ತಾರೆ, ಯಾರು ಮೀಟ್ ಮಾಡ್ತಾರೆ, ಏನು ಮಾಡ್ತಾರೆ, ಪ್ರತಿಯೊಂದು ವಿಷಯ ಆಗಿಂದಾಗಿ ನನಗೆ ಗೊತ್ತಾಗಬೇಕು. ಆದರೆ ಒಂದು, ನೀವು ಅವ್ರನ್ನ ಫಾಲೋ ಮಾಡ್ತಿರೋ ವಿಷಯ ಅವ್ರಿಗೆ ಗೊತ್ತಾಗ್ಕೊಡ್ದು. ಓಕೆ ಸರ್.